ನೋಡಿ, ಬಂದ್ ಮಾಡುವಂಥವ್ರಿಗೆ ಈ ರೋಗಿಗಳ ಕಷ್ಟ ನಷ್ಟಗಳೇನು ಅಂತ ಅರ್ಥ ಆಗಬೇಕು. ಈ ದಿನನಿತ್ಯ ಈ ಕೂಲಿ ನಾಲಿ ಮಾಡಿಬಿಟ್ಟು ಬದುಕ್ತಾರಲ್ಲ ಪಾಪ, ಅವರ ಸ್ಥಿತಿಗತಿಗಳೇನು ಅನ್ನೋದು ಅರ್ಥ ಆಗಬೇಕು. ಜೊತೆಗೇನು ಅಂದರೆ ಈ ಶಾಲೆ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅರ್ಥ ಆಗಬೇಕು. ಪರೀಕ್ಷೆ ಬರಲಿಕ್ಕೆ ಹೋಗುವಂಥವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅರ್ಥ ಆಗಬೇಕು. ಈ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ತುಂಬ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ, ಯಾವುದೇ ಕಾರಣಕ್ಕೂ ಬಂದ್ ಮಾಡಬೇಡಿ ಅಂತ. ಬಿಡಿ, ಅದೆಲ್ಲ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಬಂದ್ ಮಾಡೋದ್ರಿಂದ ಯಾರಿಗೆ ಲಾಭ ಹೇಳಿ? ಮೊನ್ನೆ ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳ್ತಾಯಿದ್ರು, ಕೇಂದ್ರ ಸಚಿವರು. ಬಂದ್ ಮಾಡೋದ್ರಿಂದ ನಮಗೆ ನಷ್ಟ, ತಮಿಳ್ನಾಡಿಗೆ ಲಾಭವೇ. ತಮಿಳ್ನಾಡೆಂದರೆ ಬಂದ್ ಮಾಡಿರೋದು ನೋಡಿವೆ ನಾವು? ಇಲ್ಲ, ನಾವು ಮಾತ್ರ ನೀರು ಬಿಡೋರು ನಾವೇ, ಬಂದ್ 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 ಅಂತ ಹೇಳೋರು ನಾವೇ. ಹೀಗಾಗಿನೇ ಯಾವಾಗಲೂ ಈ ಬಂದ್ ಅನ್ನುವಂಥ ಸಂದರ್ಭದಲ್ಲಿ ಕೆಲವರು ಒಪ್ತಾರೆ, ಕೆಲವರು ಒಪ್ಪಲ್ಲ. ಪ್ರವೀಣ್ ಶೆಟ್ಟಿ ಬಣ ಯಾವಾಗಲೂ ಕೂಡ ಈ ಬಂದ್ಗೆ ಸಂಬಂಧಪಟ್ಟಂಗೆ ವಿರುದ್ಧವಾಗಿರುತ್ತೆ. ಹಾಗಾಗಿ ಅವರು ಮನವೊಲಿಸ್ತಾ ಇದ್ದಾರೆ, ಬಂದ್ ಬೇಡ, ಸಾಮಾನ್ಯವಾಗಿ ನೀರು ಬಂದಿದೆ, ನೀರು ಬಿಡ್ತಾ ಇದ್ದಾರೆ, ಇಂಥ ಸಂದರ್ಭದಲ್ಲಿ ನಾವು ಬಂದ್ ಮಾಡಬಾರ್ದು ಅಂತ. ಇವತ್ತು ಅವ್ರದ್ದೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಅವರು ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ, ಬಂದ್ ಮಾಡಬೇಕು, ಬಂದ್ ಮಾಡಬಾರ್ದು ಅನ್ನುವಂಥ ತೀರ್ಮಾನ. ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯುವಂಥ ಸಭೆ. ನೋಡೋಣ ಏನು ನಿರ್ಧಾರಕ್ಕೆ ಬರ್ಬೋದು ಅಂಥೇಳಿ ಅಂತ. ಯಾಕಂದರೆ ಸಾಮಾನ್ಯವಾಗಿ ಈ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು, ನಾರಾಯಣಗೌಡರ ಬಣ ಆಗಿರ್ಬೋದು, ಇವರೆಲ್ಲ ಈ ಸುಮ್ಮನೆ ಬಂದ್ಗಿಂದಿಗೆಲ್ಲ ಅವರು ಒಪ್ಕೊಳ್ಳಲ್ಲ. ಆದರೆ ವಾಟಾಳ್ ನಾಗರಾಜ್ ಯಾವಾಗಲೂ ಕೂಡ ಈ ಬಂದ್ ಪರವಾಗಿರ್ತಾರೆ. ಅವ್ರು ಮಾತೆತ್ತಿದ್ರೆ ಬಾಯಿನಲ್ಲಿ ಬರುವಂಥದ್ದು ಬಂದ್. ವಾಟಾಳ್ ನಾಗರಾಜ್ ಎಂಥ ಈ ಬದುಕಿನ ಮುಸ್ಸಂಜಿನಲ್ಲೂ ಕೂಡ ಅವ್ರ ಹೋರಾಟ ಇದೆಯಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಅದನ್ನು ನೋ ಡೌಟ್. ಅವರ ಉತ್ಸಾಹ, ಅವರ ಕಾಳಜಿ, ಕಳಕಳಿ, ಕನ್ನಡ ನೆಲ ಜಲ, ಅದ್ರ ಬಗ್ಗೆ ಅವ್ರಿಗಿರುವಂಥ ಪ್ರೀತಿ ಇದು ಅಲ್ಲಗಳಿಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಬಂದ್ ಮಾಡೋದ್ರಿಂದ ಉಪಯೋಗ ಏನು ನಮಗೆ ಅನ್ನುವಂಥದ್ದು ಕೂಡ ವೆರಿ ಇಂಪಾರ್ಟೆಂಟ್. ಬನ್ನಿ, ಕಿರಣ್ ಸೂರ್ಯ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡಿ, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಮೇಲಿಂದ ಮೇಲೆ ನಮಗೆ ಬರೆ ಬೀಳ್ತಾ ಇದೆ. ಈಗ ಇಂತಿಷ್ಟು ಕಾವೇರಿ ನೀರನ್ನು ಬಿಡಲೇಬೇಕು ಅನ್ನುವಂಥ ಆದೇಶ ಬಂದಿರುವಂಥದ್ದು. ಇದು ಈ ಬಂದ್ ಸಾಧ್ಯತೆಗಳನ್ನು ಜಾಸ್ತಿ ಮಾಡಿದೆ. ವಾಟಾಳ್ ನಾಗರಾಜ್ ಹೇಳ್ತಾರೆ, ನಮಗೆ ಮೇಲಿಂದ ಮೇಲೆ ಬರೆ ಹಾಕ್ತಾರೆ, ಹೀಗಾಗಿ ನಾವು ಬಂದ್ ಮಾಡುವಂಥದ್ದು ನಿಶ್ಚಿತ ಅಂತ. ಆದರೆ ಅವ್ರ ಜೊತೆಗೇ ಇರುವಂಥ ಈ ಪ್ರವೀಣ್ ಶೆಟ್ಟಿ ಬಣಕ್ಕೆ ಯಾಕೋ ಈ ಬಂದ್ ಬಗ್ಗೆ ಅಷ್ಟು ಸಹಮತ ಇಲ್ಲ. ಇವತ್ತು ಅವರು ಕೂಡ ಒಂದು ಮೀಟಿಂಗ್ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಮೀಟಿಂಗ್ ಮಾಡಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ. ಏನು ಹೇಳ್ತೀರಿ? ಅದರನ್ನಾತ್ ಈಗಾಗಲೇ ಕೂಡ ತಮಿಳುನಾಡಿಗೆ KRSನಿಂದ ಕಾವೇರಿ ನೀರನ್ನ ಬಿಡಬಾರ್ದು ಅಂತೇಳಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರೆಯನ್ನು ಕೊಟ್ಟಿರುವಂಥದ್ದು. ಆದರೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಒಂದಷ್ಟು ಕಾವೇರಿ ಕೊಳ್ಳದಲ್ಲಿ ಮತ್ತು ರಾಜ್ಯದಲ್ಲಿ ಮಳೆಯ ಕೊರತೆ ಉಂಟಾಗಿತ್ತು. ಆದರೆ ಕರೆ ಕೊಟ್ಟ ನಂತರದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಉಂಟಾಗಿರುವಂಥ ಹಿನ್ನೆಲೆಯಲ್ಲಿ ಈಗಾಗಲೇ ತಮಿಳುನಾಡು ಏನು ಕೇಳಿಕೊಂಡಿತ್ತು, ರಾಜ್ಯದಿಂದ ಇಂತಿಷ್ಟು ನೀರು ಬಿಡಬೇಕು ಅಂತೇಳಿ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಈಗಾಗಲೇ ಕೂಡ ನೀರು ಹರಿದು ಹೋಗಿರುವಂಥದ್ದು. ಆ ಸಂದರ್ಭದಲ್ಲೇ ಪ್ರವೀಣ್ ಕುಮಾರ್ ಶೆಟ್ಟಿ ಸೇರಿದಂತೆ ಸಾಕಷ್ಟು ಹೋರಾಟಗಾರರು ಈಗಾಗಲೇ ಕೂಡ ತಮಿಳುನಾಡಿಗೆ ನೀರು ಹರಿದು ಹೋಗಿದೆ, ಕಾವೇರಿ ಕೊಳ್ಳದಲ್ಲಿ ಮತ್ತು ತಿರ್ಗಾ ರಾಜ್ಯದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಮಳೆ ಕೂಡ ಆಗ್ತಿದೆ, ಹಾಗಾಗಿ ಬಂದ್ ದಿನಾಂಕವನ್ನು ಮುಂದೂಡಿ ಈಗ ಬಂದ್ನ ಅವಶ್ಯಕತೆ ಇಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಇದು ಒಂದು ಕಡೆ. ಆದರೆ ಎರಡನೇದು ವಾಟಾಳ್ ನಾಗರಾಜ್ ಅವರು ಮುಂದಿನ ದಿನಗಳಲ್ಲಿ ಈ ಬಗೆಗೆ ಚರ್ಚೆ ಮಾಡೋಣ, ತೀರ್ಮಾನ ಮಾಡೋಣ ಅಂತ ಹೇಳ್ಕೊಂಡೇ ಬಂದರು. ಆದರೆ ಈಗ ನಿನ್ನೆ ಮತ್ತೆ CWRCಯಿಂದ ಪ್ರತಿದಿನವೂ ಕೂಡ 12,000 ಕ್ಯೂಸೆಕ್ನಷ್ಟು ನೀರು ಬಿಡಬೇಕು ಅಂತ ಹೇಳಿದ ನಂತರದಲ್ಲಿ ವಾಟಾಳ್ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಕೂಡ ಬಂದ್ನಿಂದ ಹಿಂದೆ ಸರಿಯೋದಿಲ್ಲ, ಅಖಂಡ ಕರ್ನಾಟಕ ಬಂದ್ ಮಾಡೇ ಮಾಡ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಅಂದರೆ ಈ ಅಖಂಡ ಕರ್ನಾಟಕ ಬಂದ್ಗೆ ಕರವೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಬಣ ಬೆಂಬಲ ನೀಡಬೇಕಾ ನೀಡಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯಾದ್ಯಂತ ಇರುವ ಕರವೇ ಎಲ್ಲ ಕಾರ್ಯಕರ್ತರ ಒಂದು ಸಭೆಯನ್ನು ಕೂಡ ಕರೆದಿರುವಂಥದ್ದು. ಇವತ್ತು 12 ಗಂಟೆಗೆ ವಸಂತ ನಗರದ ಬ್ಯಾಡ್ಮಿಂಟನ್ ಕ್ಲಬ್ನಲ್ಲಿ ಒಂದು ಪ್ರಮುಖವಾದಂಥ ಸಭೆ ಕೂಡ ನಡೆಯಲಿರುವಂಥದ್ದು. ಈ ಸಭೆಯ ನಂತರದಲ್ಲಿ ನಾಳಿನ ಅಖಂಡ ಕರ್ನಾಟಕ ಬಂದ್ಗೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಬೆಂಬಲ ನೀಡಬೇಕಾ ನೀಡಬಾರ್ದಾ ಅನ್ನುವಂಥ ಒಂದು ಪ್ರಮುಖವಾದಂತಹ ನಿರ್ಧಾರಕ್ಕೆ ಕೂಡ ಬರಲಾಗುತ್ತೆ. ಇದು ಒಂದಾದರೆ, ಎರಡನೇದು CWRC ಏನೀಗ ಪ್ರತಿದಿನ 12,000 ಕ್ಯೂಸೆಕ್ಸ್ನಷ್ಟು ನೀರನ್ನ ಬಿಡಬೇಕು ಅಂತೇಳಿದೆ. ಆ ಒಂದು ನಿರ್ಧಾರವನ್ನು ವಿರೋಧಿಸಿ ಇವತ್ತು ಮೆಜೆಸ್ಟಿಕ್ನಲ್ಲಿ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಪೊರಕೆ ಚಳುವಳಿ ನಡೆಯುತ್ತೆ. ಪೊರಕೆ ಚಳುವಳಿ ನಡೆದ ನಂತರದಲ್ಲಿ 1 ಗಂಟೆ ಸುಮಾರಿಗೆ ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ದೇವಿಗೆ ಈಡುಗಾಯಿಯನ್ನು ಒಡೆಯುವ ಮೂಲಕವಾಗಿ ನಾಳಿನ ಅಖಂಡ ಕರ್ನಾಟಕ ಬಂದ್ಗೆ ಬೆಂಬಲ ಕೊಡಿ ಅಂತೇಳಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ತೆರೆದ ವಾಹನದಲ್ಲಿ ಒಂದು ರ್ಯಾಲಿ ಮಾಡುವ ಮೂಲಕವಾಗಿ ಒಂದು ಬೆಂಬಲವನ್ನು ಕೋರಲಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಈಗಾಗಲೇ POR ಇರ್ಬೋದು, ಹೋಟೆಲ್ಗಳಿರ್ಬೋದು, ದೊಡ್ಡದಾದಂತಹ ರೆಸ್ಟೋರೆಂಟ್ಗಳಿರ್ಬೋದು, ಎಲ್ಲ ಒಂದು ಮಾಲೀಕರನ್ನು ಕೂಡ ಭೇಟಿ ಮಾಡಿ ನಾಳಿನ ಬಂದ್ಗೆ ಬೆಂಬಲ ಕೊಡಿ, ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ಕ್ಲೋಸ್ ಮಾಡಿ ನಮ್ಮ ಬಂದ್ಗೆ ಬೆಂಬಲ ಕೊಡಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ಮಾಡಲಿದ್ದಾರೆ ಅಂತೇಳಿ. ಆದರೆ ಈಗಾಗಲೇ ಕೂಡ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ರೈತ ಪರ ಸಂಘಟನೆಗಳು ಈ ಒಂದು ಬಂದ್ಗೆ ಹಿಂದೆ ಬೆಂಬಲವನ್ನು ಕೊಟ್ಟಿದ್ರು. ಆದರೆ ಈಗ ಏನು ಮಳೆ ಆಗುತ್ತಿರುವಂತಹ ಹಿನ್ನೆಲೆಯಲ್ಲಿ
ಬಂದ್ನಿಂದ ಹಿಂದೆ ಸರಿದಿದ್ದಾರೆ. ಸಾಕಷ್ಟು ಹೋರಾಟಗಾರರು ಹೇಳ್ತಾ ಇರುವಂಥದ್ದು, ಮುಂದಿನ ದಿನಗಳಲ್ಲಿ ಮಳೆ ಏನಾರು ಆಗದೇ ಇದ್ದಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ಏನಾರು ನೀರು ಬಿಡಬೇಕು ಅನ್ನೋಂಥದ್ದಾದರೆ ಆ ಸಂದರ್ಭದಲ್ಲಿ ಬಂದ್ ಮಾಡೋಣ, ಈಗ ಬಂದ್ ಬೇಡ ಅನ್ನುವಂಥ ಒಂದು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ವಾಟಾಳ್ ನಾಗರಾಜ್ ಅವರು ಇದರಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ಬಂದ್ ಮಾಡೇ ಮಾಡ್ತೀವಿ ಅಂತಿದ್ದಾರೆ. ಇವತ್ತು ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯ ನಂತರದಲ್ಲಿ ಏನಾದರೂ ಈ ಬಂದ್ ದಿನಾಂಕದಲ್ಲಿ ಘೋಷಣೆ ಆಗ್ಬೋದಾ, ಬದಲಾವಣೆ ಆಗ್ಬೋದಾ ಅನ್ನೋಂಥದ್ದನ್ನು ಕಾದು ನೋಡಬೇಕಾಗಿರುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.